ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದೇನೆಂದರೆ, ರೇಷನ್ ಕಾರ್ಡ್ ಹೊಂದಿದವರಿಗೆ ಒಂದು ಭರ್ಜರಿಯಾದ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಸ್ನೇಹಿತರೆ, ಈ ಒಂದು ಘೋಷಣೆ ಏನಂತ ಸಂಪೂರ್ಣವಾಗಿ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ. ಮತ್ತು ಹೊಸಬರಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕಿಗೆ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ರಾಜ್ಯದಲ್ಲಿ ಅಂದರೆ ಎಲ್ಲ ಅಂದರೆ ಮಹಿಳೆಯರಿಗೆ ಅಥವಾ ಫಲಾನುಭವಿಗಳಿಗೆ ಗುಡ್ ನ್ಯೂಸನ್ನು ರೇಷನ್ ಕಾರ್ಡ್ ಅವರು ಕೊಟ್ಟೆ, ಅಂದರೆ ರಾಜ್ಯ ಸರ್ಕಾರ ಕೊಟ್ಟೆ ಸ್ನೇಹಿತರೆ. ರೇಷನ್ ಕಾರ್ಡ್ ಹೊಂದಿರುವಂಥ ಎಲ್ಲರಿಗೂ ಒಂದು ಭರ್ಜರಿಯಾದ ಗುಡ್ ನ್ಯೂಸನ್ನು ಈಗ ಮಾಡಿದರೆ ರಾಜ್ಯ ಸರ್ಕಾರ ಎಲ್ಲರಿಗೂ ನೀಡಿದೆ ಸ್ನೇಹಿತರೆ. ರೇಷನ್ ಕಾರ್ಡ್ ಹೊಂದಿರುವಂಥ ಮಹತ್ವದ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಾಜ್ಯ ಸರ್ಕಾರ ಬಡವರಿಗಾಗಿ ಸ್ನೇಹಿತರೆ ಉಚಿತವಾಗಿ ರೇಷನ್ ಕಾರ್ಡನ್ನು ನೀಡುತ್ತದೆ ಸ್ನೇಹಿತರೆ. ಅಂದರೆ ಬಡವ ರೈತರಿಗೆ ಮತ್ತು ಕೂಲಿ ನಾಲಿಕರಿಗೆ ಅಂದರೆ ಕೆಳಗಿನ ವರ್ಗದವರಿಗೆ ಈ ಒಂದು ರೇಷನ್ ಕಾರ್ಡನ್ನು ಉಚಿತವಾಗಿ ನೀಡುತ್ತೇವೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು ಸ್ನೇಹಿತರೆ. ರೇಷನ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳು ಸ್ನೇಹಿತರೆ ಸರ್ಕಾರ ನೀಡುತ್ತಿರುವಂಥ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳುವ ಸಲುವಾಗಿ ಸರ್ಕಾರ ಏನು ಮಾಡಿದೆ ಸ್ನೇಹಿತರೆ, ಅಂದರೆ ಮಹಿಳೆಯರಿಗೆ ಅಥವಾ ಅಂದರೆ ಈಗ ಕೂಲಿ ನಾಲಿಕರಿಗೆ ಮತ್ತು ಬಡವರಿಗೆ ಮತ್ತು ಕೆಳವರ್ಗದವರಿಗೆ ಏನು ಮಾಡಿದಪ್ಪ ಅಂತಂದರೆ ಸರ್ಕಾರ ರಾಜ್ಯ ಸರ್ಕಾರ ಬಡವರಿಗೆ ಉಚಿತವಾಗಿ ರೇಷನ್ ಕಾರ್ಡನ್ನು ವಿತರಣೆ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಏಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಯೋಜನೆಯನ್ನು ಒಂದು 5 ಯೋಜನೆ ಗ್ಯಾರಂಟಿ ತಂದಿದ್ದು, ಅದರಲ್ಲಿ ಯೋಜನೆಗಳ ಲಾಭವನ್ನು ಪಡೆಯಲು ಅಂತ ಸರ್ಕಾರ ಎಲ್ಲರಿಗೆ ಅದರ ಒಂದು ಗುಡ್ ನ್ಯೂಸನ್ನು ತೊಗೊಂಬಂದಿದೆ ಸ್ನೇಹಿತರೆ. ಸರ್ಕಾರ ನೀಡುತ್ತಿರುವಂಥ ಹಲವು ಯೋಜನೆಗಳನ್ನು ಲಾಭ ಪಡೆದುಕೊಳ್ಳುವ ಸಲುವಾಗಿ ಈ ಒಂದು ರೇಷನ್ ಕಾರ್ಡ್ ಏನು ಮಾಡಿದ್ದಾರೆ ಸ್ನೇಹಿತರೆ, ಹೊಂದುವರು ಪ್ರತಿ ತಿಂಗಳು ಉಚಿತವಾಗಿ ಅಂದರೆ ಪಡಿತರ ಸರ್ಕಾರ ಚೀಟಿಯನ್ನು ವಿತರಣೆ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಾಜ್ಯದಲ್ಲಿ ಅನರ್ಹತ ರೇಷನ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಲು ಆಹಾರ ಇಲಾಖೆಯು ಮತ್ತು ಹಲವಾರು ವಿಧಾನ ಅನುಸರಿಸುತ್ತಿದ್ದು ಸ್ನೇಹಿತರೆ. ಅದಕ್ಕಾಗಿ ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ದು ಮತ್ತು ಸುಳ್ಳು ದಾಖಲೆಗಳನ್ನು ನೀಡಿ ರೇಷನ್ ಕಾರ್ಡನ್ನು ಹೊಂದಿರ್ತಾರೆ ಸ್ನೇಹಿತರೆ. ಅಂಥ ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನು ಸಸ್ಪೆಂಡ್ ಡಿಲೀಟ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಶ್ರೀಮಂತರು BPL ಕಾರ್ಡ್ಗಳನ್ನು ಹೊಂದಿದ್ದು ಮತ್ತು ಸರ್ಕಾರವು ಬಡವರಿಗೆ ನೀಡುತ್ತಿರುವ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಲಿ ಅಂತ ಹೇಳಿ ಸ್ನೇಹಿತರೆ ಏನು ಮಾಡ್ತಾಯಿದೆ ಅಂದರೆ ಈ ಒಂದು BPL ಕಾರ್ಡ್ಗಳನ್ನು ಸರ್ಕಾರ ನೀಡ್ತಾರೆ ಸ್ನೇಹಿತರೆ. ಏಕೆಂದರೆ ಬಡವರಿಗೆ ಮತ್ತು ಕೆಳವರ್ಗದವರಿಗೆ ಅರ್ಜಿ ಹಾಕಲು ತೊಂದರೆ ಉಂಟಾಗಿದ್ದು, ಅದಕ್ಕಾಗಿ ಸರ್ಕಾರ ಏನು ಮಾಡಿದೆ ಸ್ನೇಹಿತರೆ, ಸರ್ಕಾರವೇ ಸ್ವತಃ ಬಡವರಿಗೆ ಮತ್ತು ಕೆಳವರ್ಗದವರಿಗೆ ಸರ್ಕಾರದಿಂದ ಆಗತಕ್ಕಂಥ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಸ್ನೇಹಿತರೆ ಈ ಒಂದು ರೇಷನ್ ಕಾರ್ಡ್ಗಳನ್ನು ಉಚಿತವಾಗಿ ಸಂಗ್ರಹಣೆ ಮತ್ತು ವಿತರಣೆ ಮಾಡಲಿದ್ದಾರೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ. ಸಂಪೂರ್ಣವಾದ ಮಾಹಿತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಕಡ್ಡಾಯವಾಗಿ ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಸತತವಾಗಿ 6 ತಿಂಗಳ ಕಾಲ ಪಡಿತರ ಚೀಟಿಯನ್ನು ಅಂತ ಇರುವವರು ರೇಷನ್ ಕಾರ್ಡ್ಗಳನ್ನು ಅಮಾನತು ಮಾಡುವ ಕಾರ್ಯ ಆರಂಭವಾಗಿದೆ ಸ್ನೇಹಿತರೆ. ಅಂದರೆ ನೀವೇನಾದರೂ 6 ತಿಂಗಳ ಕಾಲ ರೇಷನನ್ನು ಪಡೆದಿದ್ದರೆ ನಿಮ್ಮ ಒಂದು ಕಾರ್ಡ್ ಏನಿದೆ ಸ್ನೇಹಿತರೆ ಡಿಲೀಟ್ ಆಗುತ್ತೆ ಅಥವಾ ಅಮಾನತು ಮಾಡುತ್ತೇವೆ ಅಂತ ಸರ್ಕಾರ ಈಗಲೇ ಘೋಷಣೆ ಮಾಡಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗಾಗಲೇ ಸ್ನೇಹಿತರೆ ಹಾವೇರಿಯಲ್ಲಿ ಸ್ನೇಹಿತರೆ 6430 ರೇಷನ್ ಕಾರ್ಡ್ಗಳನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಸ್ಪೆಂಡ್ ಮಾಡಿದೆ ಸ್ನೇಹಿತರೆ. ಏನಂದರೆ 6429 ರೇಷನ್ ಕಾರ್ಡ್ಗಳನ್ನು ಏನು ಮಾಡಿದೆ ಸ್ನೇಹಿತರೆ ಅಂದರೆ ಈಗ ಸಸ್ಪೆಂಡ್ ಡಿಲೀಟ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತು ನೀವು ಸುಳ್ಳು ವರದಿ ಮತ್ತು ಸುಳ್ಳು ದಾಖಲಾತಿಗಳನ್ನು ಇದನ್ನು ನೀಡಿದ್ದಾರೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಇದೆಯಲ್ಲ ಇದನ್ನು ಡಿಲೀಟ್ ಮಾಡ್ತೇವೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಸ್ನೇಹಿತರೆ. ಕೆಲವು ಫಲಾನುಭವಿಗಳು ಅನಿವಾರ್ಯ ಸ್ನೇಹಿತರೆ ಕಾರಣಗಳಿಂದಾಗಿ 6 ತಿಂಗಳ ಕಾಲ ಪಡಿತರ ಚೀಟಿಯನ್ನು ಪಡೆದೇ ಇದ್ದಾರೆ ಅಂಥವ್ರು ಕೂಡ ಈಗ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಬೇಕಾಗುತ್ತೆ. ಲಿಖಿತವಾಗಿ ಪತ್ರ ಬರೆದು ದಾಖಲೆಗಳ ಸಮೇತ ಸ್ನೇಹಿತರೆ ಅರ್ಜಿ ಸಲ್ಲಿಸಬೇಕೆಂದು ನಂತರ ಸ್ನೇಹಿತರಿಗೆ ಘೋಷಣೆ ಮಾಡಿದೆ ಸ್ನೇಹಿತರೆ. ನಂತರ ಆಹಾರ ಇಲಾಖೆಯು ಪರಿಶೀಲಿಸಿ ಅರ್ಹರಿದ್ದವರಿಗೆ ಮಾತ್ರ ಅಮಾನತು ಆದೇಶ ಹಿಂಪಡೆದು ಮತ್ತು ಅವರ ಕಾರ್ಡ್ಗಳನ್ನು ಚಾಲ್ತಿ ಮಾಡಲಾಗುತ್ತದೆ ಎಂದು ಸರ್ಕಾರದವರು ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಾಜ್ಯದಲ್ಲಿ ಈಗಾಗಲೇ ರೇಷನ್ ಕಾರ್ಡ್ಗಳು ಹಾವೇರಿ ಜಿಲ್ಲೆಯಲ್ಲಿ ಸ್ನೇಹಿತರೆ ಎಷ್ಟು 4000 ಮತ್ತು ಸ್ನೇಹಿತರೆ 6429 ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೇವೆ ಎಂದು ಸರ್ಕಾರ ಘೋಷಣೆ ಮಾಡಿದ್ದು,
ಆದರೆ ನಿಮ್ಮ ಯಾರಾದರೂ ಸುಳ್ಳು ದಾಖಲೆ ನೀಡಿದರೆ ನಿಮ್ಮ ಒಂದು ಕಾರ್ಡು ರದ್ದು ಆಗೋ ಚಾನ್ಸಸ್ ಭಾಳ ಇದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಮತ್ತೊಮ್ಮೆ ಬೇಗನೆ ಅಪ್ಡೇಟ್ ಮಾಡಿಸಬೇಕಾಗಿ ಸ್ನೇಹಿತರೆ ನಿಮ್ಮಲ್ಲಿ ಅಂದರೆ ಸರ್ಕಾರ ಒಂದು ಘೋಷಣೆ ನೀಡಿದ್ದು ಸ್ನೇಹಿತರೆ. ನೀವು ತಪ್ಪದೆ ಈ ಒಂದು ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಲೇಬೇಕಾಗುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಾಂದರೆ ಬೇಗನೆ ನೀವು ಸೆಪ್ಟೆಂಬರ್ 31ರೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಇಲ್ಲಾಂದರೆ ನಿಮಗೆ ಮತ್ತೆ ಮುಂದೆ ದಿನಾಂಕನೂ ಕೊಡ್ಬೋದು ಮತ್ತು ಕೊಟ್ಟರೆ ನಿಮಗೆ ವಿಡಿಯೋ ಮಾಹಿತಿ ಮುಖಾಂತರ ತಿಳಿಸುತ್ತೇನೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ಡೀಲ್ ಸಿಗೋಣ. ಬಾಯ್.